तुम्हारा नहीं चलेगा, नहीं चलेगा। अब तुम्हारा नहीं चलेगा, नहीं चलेगा। बेक्को न्याय बेक्को, बेक्को न्याय बेक्को, बेक्को न्याय बेक्को, बेक्को न्याय बेक्को। जय मधुनायक पोलीस अधिकारी इंदुमतिगे ಧಿಕ್ಕಾರ, ಧಿಕ್ಕಾರ। ಸಂಘಟನೆಗಳ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಆಳಂದ ತಾಲೂಕಿನ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಹಡಗಿಲ್ ಗ್ರಾಮ ಪಂಚಾಯತ್ ಅಲ್ಲಿ ಸುಮಾರು 11 ವರ್ಷದಿಂದ ಕೋರ್ಟಿನಲ್ಲಿ ಆ ಜಾಗ ಸರ್ಕಾರಿ ಭೂಮಿ ಇರುವುದರಿಂದ ಅದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇರುವುದರಿಂದ 11 ವರ್ಷದಿಂದ ಯಾವುದೇ ಅಧಿಕಾರಿಗಳು ಅಲ್ಲಿ ಪಿ ಡಿ ಒಗಳಾಗಿ ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಅದು ಯಾಕಂದರೆ ಅದು ನ್ಯಾಯದಲ್ಲಿರುವುದರಿಂದ ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ನಿನ್ನೆ ಮನೆ ಬಂದಂಥ ಜಾತಿವಾದಿ ದಲಿತರಲ್ಲಿ ವಿಷ ಬೀಜನ ಬಿತ್ತಕ್ಕಂಥ ಪಿ ಡಿ ಒ ರಾಚನಗೌಡ ಪಾಟೀಲ್ ಎಂಬುವರು ಮೇಲಾಧಿಕಾರಿಗಳಿಗೆ ಮಿಸ್ಗೈಡ್ ಮಾಡಿ ಅಲ್ಲಿ ನಾವು ಜಾಗ ಖಾಲಿ ಮಾಡಿಸ್ಬೇಕಾಗಿದೆ, ಅದಕ್ಕೆ ತಾವು ಬಂದೋಬಸ್ತ್ ಬೇಕು ಅಂತಂದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಇಂದುಮತಿಯವರು ಯಾವುದೇ ಸರ್ಕಾರಿಯ ಕಾನೂನನ್ನು ಗಾಳಿಗೆ ತೂರಿ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡದೆ ಅವರು ಬಂದೋಬಸ್ತ್ ನೀಡುತ್ತೀನಿ ಅಂದಾಗ ಅವ್ರ ಎದುರುಗಡೆನೇ ಅಲ್ಲಿರ್ತಕ್ಕಂಥ ನಮ್ಮ ಸೋದರರ ಸಮಾಜದವರು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಇಟ್ಟಾಗ ನಾವು ಯಾವುದೇ ಮುನ್ಸೂಚನೆ ಇಲ್ಲದೆ ಏನಾದರೂ ಮನೆಗಳು ಹಿಡಿಬೇಕಾದರೆ ಅಥವಾ ಸರ್ಕಾರಿ ಭೂಮಿ ಖಾಲಿ ಮಾಡಬೇಕಾದ್ರೆ ಅಲ್ಲಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಒಂದು ವೇಳೆ ನೋಟಿಸ್ ತೆಗೆದುಕೊಳ್ಳದೆ ಹೋದರೆ ಅವರ ಮನೆಗೆ ಬಾಗಿಲಿಗೆ ಅಂಟಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅಲ್ಲಿರ್ತಕ್ಕಂಥ ಪಿ ಡಿ ಒ ಮತ್ತು ಪಿ ಎಸ್ ಐ ಅವರು ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಅಲ್ಲಿರ್ತಕ್ಕಂಥ ಹಲೆಗೆ ನೇರ ಹೊಣೆ ಯಾರಾದರೂ ಇದ್ದಿದ್ದೇ ಆದರೆ ಅದು ಪಿ ಎಸ್ ಐ ಇಂದುಮತಿ ಮತ್ತು ಅಲ್ಲಿರ್ತಕ್ಕಂಥ ಪಿ ಡಿ ಒ ರಾಚನಗೌಡ ಅಂತಕ್ಕಂಥದ್ದು. ಅದರಿಂದ ಈಗಾಗಲೇ ನಾವು 22/6/2026 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥದ್ದು ಹೇಳಿದಕ್ಕಾಗಿ ನಾವು ಇಲ್ಲಿವರೆಗೆ ಶಾಂತಿಯುತವಾಗಿ ಇದ್ದೆವು. ನಂತರ 14/7/2026 ಮಾದಿಗರ ಮನೆಗೆ ನುಗ್ಗಿ ಅಲ್ಲಿ ವಾಸ ಮಾಡ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳನ್ನೇ ಅವ್ರ ಮೇಲೆ ಹಲ್ಲೆ ನಡೆದಕ್ಕಂಥ ಸಂದರ್ಭದಲ್ಲಿ ನನಗೆ ಕೆಲವು ವಿಡಿಯೋಗಳನ್ನು ನನ್ನ ವಾಟ್ಸಪ್ ಮುಖಾಂತರ ಕಳಿಸಿದಾಗ ನಾನು ಅವು ನೋಡಿ ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಅವರು ನಾನು 8:08ವರೆಗೆ ಅವ್ರಿಗೆ ವಾಟ್ಸಪ್ ಕಳಿಸಿದಾಗ ಅವರು ಪುನಃ ನನಗೆ ಫೋನ್ ಮಾಡಿ ಏನಾಗಿದೆ ಅಂತ ಕೇಳಿದಾಗ ಅಟಲ್ಗಿ ಗ್ರಾಮದಲ್ಲಿ ಈ ಥರ ನಡೆದಿದ್ದ ಘಟನೆ ಆಗಿದೆ ಅಂತಕ್ಕಂಥ ಹೇಳಿದಾಗ ನಾನು ಒಂದು 20 ನಿಮಿಷ ಅರ್ಧ ಗಂಟೆ ಒಳಗಡೆ ಅಲ್ಲಿ ಬಂದೋಬಸ್ತ್ಗೋಸ್ಕರ ವ್ಯಾನ್ ನಿಂದಿರ್ತೀನಿ ಅಂತಕ್ಕಂಥ ಹೇಳಿದಾಗ ಆಯ್ತು ಸರ್ ಅಂತ ಹೇಳಿದೆ. ಅವರು ಹೇಳ್ತಕ್ಕಂತನೇ ಅಲ್ಲಿರ್ತಕ್ಕಂಥ DR ವ್ಯಾನನ್ನು ಕಳಿಸಿ ಅಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕಾಗಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಅಲ್ಲಿ ಇವತ್ತು ಬದುಕಬೇಕಾದ್ರೆ ಜೀವ ಭೀತಿಯಲ್ಲಿ ಬದುಕ್ತಕ್ಕಂಥದ್ದು ಮತ್ತು ಇವತ್ತು ನಾವು ಹೋರಾಟಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಜನಾಂಗಕ್ಕೆ ಒಂದು ಕ್ರೋಜರ್ ತಡೆ ಹಿಡಿದು ನೀನು ಒಯ್ದಂದ್ರೆ ನೋಡು ಅವ್ರಿಗೆ ಹೆದರಿಕೆ ಹಾಕಿರೋದ್ರಿಂದ ಆ ಕ್ರೋಜರ್ದ ಸಹಿತ ಹೆದರಿ ನಮ್ಮ ಜನಾಂಗಕ್ಕೆ ಅರ್ಧಕ್ಕೆ ಇಳಿಸಿ ಬಿಟ್ಟು ಹೋಗಿದ್ದನ್ನು ಉದಾಹರಣೆನ ಕೊಡ್ತಾಯಿದ್ದೀವಿ. ಈ ಎಲ್ಲ ವಿಷಯದ ಬಗ್ಗೆ ಮೊನ್ನೆ ಪೊಲೀಸ್ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಂಡು ಅವರಿಗೆ ಗಮನದಗೊಳಿಸಬೇಕು.
ಇಲ್ಲವಾದರೆ ನಾವು ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಉಗ್ರ ಹೋರಾಟದ ಸ್ವರೂಪವನ್ನು ನಾವು ತಾಳಬೇಕಾಗ್ತದೆ. ಅದಕ್ಕೆ ಯಾವುದೇ ಹೋರಾಟಕ್ಕೆ ಅನುವು ಮಾಡಿಕೊಡದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೂಡಲೇ ಅಮಾನತುಗೊಳಿಸ್ಬೇಕಂತ ಕೂಡ ಇವತ್ತು ಮಾದಿಗ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ.